ಟ್ರೈನೇ ಅನ್ಕೊಂಡೆ ಗಾಯ್ಸ್. ಬಸ್ಗೆ ಹೋಗೋರು ನೋಡಿ ಗಾಯ್ಸ್ ಎಷ್ಟು ಜನ ಇದ್ದಾರೆ ಗಾಯ್ಸ್. ಫೈನಲಿ ನಾನು ಹೋಗೋ ಬಸ್ ಬಂದೈತೆ. ಸೊ ಬಸ್ಸಲ್ಲಿ ಬಿಲ್ ಫ್ಯಾಕ್ಟ್ರಿಯಿಂದ ಬಂಗಾರಪೇಟೆಗೆ ಎಷ್ಟು ಚಾರ್ಜ್ ಆಗುತ್ತೆ ಪ್ರೈವೇಟ್ ಬಸ್ಸಲ್ಲಿ ಹೋಗೋಕ್ಕೆ ಅಂತ. ಸೊ ಇಲ್ಲಿ ಹೊಸಕೋಟೆ ಬಿಟ್ಟರೆ ಕೋಲಾರ ಬಿಟ್ಟರೆ ಬಂಗಾರಪೇಟೆಗೆ. I always come back. You will fear me. You are mine. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಎಲ್ಲರೂ ಹೆಂಗಿದ್ದೀರ? ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ. ಸೊ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ಕೊಂಡು ವೆಲ್ಲಿನಲ್ಲಿ ಮೆಟ್ರೋ ಸ್ಟೇಷನಿಂದ. ಸೊ ಇವತ್ತಿನ ವಿಡಿಯೋ ಏನಂದರೆ ಗಾಯ್ಸ್, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸೊ ಟಿನ್ ಫ್ಯಾಕ್ಟ್ರಿಯಿಂದ ಬಂಗಾರಪೇಟೆಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ ಗಾಯ್ಸ್. ನಿನ್ನೇನು ಹಿಂದಿನ ಬ್ಲಾಗಲ್ಲೂ ನಾನು ಹಿಂಗೆ ಹಾಕಿದ್ದೆ. ಸೊ ಈ ಬ್ಲಾಗಲ್ಲೂ ಹಿಂಗೆ ಹಾಕ್ತಾಯಿದ್ದೀನಿ. ಸ್ಟೆಪ್ಸ್ ಇಳ್ಕೊಂಡು ಹೋಗ್ತಾ ಇದ್ದೀನಿ ಗಾಯ್ಸ್. ಬಸ್ಸು ಆ್ಯಕ್ಚುಲಿ ಲಾಸ್ಟ್ ಬಸ್ಸು 10:20ಗೆ ಇರೋದು ಗಾಯ್ಸ್. ಅಲ್ಲಿ ಆಚೆ ಬಂದು ಹಿಂಗೆ ಸ್ಟ್ರೈಟ್ ನಡ್ಕೊಂಡು ಬಂದರೆ ಸೊ ಇಲ್ಲೇ ಪಕ್ಕದಲ್ಲೇ ಇಲ್ಲೇ ಬಸ್ ನಿಲ್ಲಿಸೋದು ನೋಡಿ ಗಾಯ್ಸ್. ಇಲ್ಲಿ ನಿಲ್ಲಿಸುತ್ತೆ ಬಸ್ಸು. ಬಂದಿತ್ತು ಬಸ್ಸು ಹೋಗ್ಬಿಟ್ಟೈತೆ. ಬಸ್ಸು ಹೋಗ್ತಾ ಇದ್ದೀನಿ ಗಾಯ್ಸ್. ನಾನು ಟ್ರೈನೇ ಅಂದ್ಕೊಂಡೆ ಗಾಯ್ಸ್. ಬಸ್ಗೆ ಹೋಗೋರು ನೋಡಿ ಗಾಯ್ಸ್ ಎಷ್ಟು ಜನ ಇದ್ದಾರೆ. ಬಸ್ಸು ಕೇಳ್ತೀರಾ ಗಾಯ್ಸ್, ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು, ಇವಾಗೂ ಬಸ್ಗೆ ಹೋಗ್ಬೇಕು. ಜನ ನೋಡಿ ಗಾಯ್ಸ್, ಜನ ಜನ ಜನ. ಇವಾಗ ನಾನು ಬಂಗಾರಪೇಟೆ KGF ಬಸ್ ಬರೋವರೆಗೂ ವೆಯ್ಟ್ ಮಾಡಬೇಕು ಗಾಯ್ಸ್. ಫೈನಲಿ ನಾನು ಹೋಗೋ ಬಸ್ ಬಂದೈತೆ. ಸೊ ಬಸ್ಸಲ್ಲಿ ನಾನು ನಿಂತ್ಕೊಂಡಿದ್ದೆ. ಬಸ್ ಹತ್ತಿ ಇಲ್ಲ, ಬಸ್ಸಲ್ಲಿ ಬಂಗಾರಪೇಟೆಗೆ ಹೋಗ್ಬೇಕು. ಹೊರಗಡೆ ನೋಡಿ ಗೈಸ್, ಬಸ್ ಒಳಗಡೆ ಸ್ವಲ್ಪ ಶೈ ಫೀಲ್ ಇದೆ ಗೈಸ್. ಜನ ಎಲ್ಲ ಇದ್ದಾರೆ. ಇನ್ನೂ ಮೂವ್ ಮಾಡಿಲ್ಲ ಗೈಸ್ ಬಸ್ಸು. ಪ್ರೈವೇಟ್ ಬಸ್ಸಲ್ಲಿ ಪ್ರಾಬ್ಲಮ್ ಇದೆ. ಲೋಡ್ ಆಗೋವರೆಗೂ ಇರ್ತಲ್ಲ. ಅದು 12 ಗಂಟೆ ರಾತ್ರಿ ಆದರೂ ಇಲ್ಲೇ ಇರ್ತದೆ. ಫೈನಲಿ ಬಸ್ಸು ಇವಾಗ ಮೂವ್ ಮಾಡಿದ್ದಾರೆ ಗೈಸ್ ನೋಡಿ. ಕಂಡಕ್ಟ್ರ್ ಇನ್ನೂ ಬಂದಿಲ್ಲ ಗೈಸ್. ಕಂಡಕ್ಟ್ರ್ ಇನ್ನೂ ಟಿಕೆಟ್ ಕೊಟ್ಟಿಲ್ಲ. ಸೊ ನಿಮ್ಗೆ ಹೇಳ್ತೀನಿ ನಾನು, ಇಲ್ಲಿಂದ ಸ್ಟೀಲ್ ಫ್ಯಾಕ್ಟ್ರಿಯಿಂದ ಬಂಗಾರಪೇಟೆಗೆ ಎಷ್ಟು ಚಾರ್ಜ್ ಆಗುತ್ತೆ ಪ್ರೈವೇಟ್ ಬಸ್ಸಲ್ಲಿ ಹೋಗೋಕ್ಕೆ ಅಂತ. ಏನು ಗೈಸ್, ಬಂಗಾರಪೇಟೆಯಿಂದ KGFಗೆ 20 ರೂಪೀಸ್ ಎಕ್ಸ್ಟ್ರಾ ಅಷ್ಟೇ ಇರ್ಬೋದು ಅನ್ಕೊಂಡು. ಏನು ನನಗೆ ಗೊತ್ತಿರೋ ಪ್ರಕಾರ ಒಂದು 70 ರೂಪೀಸ್ 80 ರೂಪೀಸ್ ಗೈಸ್. ನೋಡೋಣ ಗೈಸ್ ಎಷ್ಟು ಅಂತ ಗೊತ್ತಿಲ್ಲ. ನೈಟ್ ಟೈಮ್ ಬೇರೆ ಗೈಸ್. 70-80 ಇರ್ಬೋದು. 80 ಇರ್ಬೋದು ಗೈಸ್, ಪಕ್ಕ 80 ರೂಪೀಸ್ ಅಂದ್ಕೊಂಡೆ ಗೈಸ್ ಟಿಕೆಟು. ನೋಡಿದ್ರೆ ನೋಡಿ 100 ರೂಪೀಸ್ ಇದೆ ಗೈಸ್. 100 ಇದೆ ಗೈಸ್ ಟಿಕೆಟ್ ಪ್ರೈಸು. ಬೆಂಗಳೂರಲ್ಲಿ ಫ್ಲಿಪ್ಕಾರ್ಟಿಂದ ಬಂಗಾರಪೇಟೆಗೆ 100 ರೂಪೀಸ್. ಏನೋ ಈಸ್ಕೊಂಡೆ ಗೈಸ್ ಬಸ್ಸಲ್ಲಿ ಬಂದು. ಹೊಟ್ಟೆ ಬೇರೆ ಅಷ್ಟು ಆಗ್ತಾಯಿತ್ತು ತುಂಬ. ಏನೋ 10 ರೂಪಾಯಿ ಅಂತೆ ಗೈಸ್. ಏನು ಈಸ್ಕೊಂಡಿದ್ದೀವಿ. ತಿನ್ಕೊಂಡು ಹೋಗೋಣ. ನಾವು ಹೊಸಕೋಟೆಯಲ್ಲಿದ್ದೀವಿ ಗೈಸ್. ಇವಾಗ ಹೊಸಕೋಟೆ ಕರೆಕ್ಟಾಗಿ ಹೊಸಕೋಟೆದಲ್ಲಿದ್ದೀವಿ. ಸೊ ಇಲ್ಲಿ ಹೊಸಕೋಟೆ ಬಿಟ್ಟರೆ ಕೋಲಾರ ಬಿಟ್ಟರೆ ಬಂಗಾರಪೇಟೆಗೆ. ಸೊ ಏನಿಲ್ಲ ಒಂದು 45 ಮಿನಿಟ್ಸ್ ಅನ್ಕೊತೀನಿ. 45 ಮಿನಿಟ್ಸ್ 1 ಅವರ್ ಹೊಸಕೋಟೆ ಬಿಟ್ಟು ಹೋಗ್ತಾ ಇದ್ದಾನೆ. ರಾಜ್ ಹೋಟೆಲ್ ಗೈಸ್. ಎಲ್ಲ ಸ್ಟೂಡೆಂಟ್ಸ್ ಕೋಲಾರ
ಕೋಲಾರ್ಗೆ ಆಲ್ರೆಡಿ ಬಂದ್ಬಿಟ್ಟಿದ್ದೀವಿ ಗೈಸ್. ಟೊಮೆಟೊ ಮಾರ್ಕೆಟ್ ಹತ್ರ ಬಿಟ್ಟು ಹೋಗ್ತಾ ಇದ್ದೀವಿ. ಸ್ವಲ್ಪ ಮುಂದೆ ಹೋದರೆ ಕ್ಲಾಕ್ ಟವರ್ ಗೈಸ್. ಚೂರು ಮುಂದೆ ಹೋದರೆ ಕ್ಲಾಕ್ ಟವರ್. ಸೊ ಕ್ಲಾಕ್ ಟವರ್ ಆದಮೇಲೆ ಎಲ್ಲೂ ಸ್ಟಾಪ್ ಕೊಡೋಣ, ಡೈರೆಕ್ಟ್ ಬಂಗಾರಪೇಟೆಗೆ ಬನ್ನಿ ಹೋಗೋಣ. ಟೋಲ್ ಗೇಟ್ ಬಿಟ್ಟು ಹೋಗ್ತಾ ಇದ್ದೀವಿ ಗೈಸ್. ಟೋಲ್ ಗೇಟ್ ನೆಕ್ಸ್ಟ್ ಕ್ಲಾಕ್ ಟವರ್ ಆದಮೇಲೆ ಬಂಗಾರಪೇಟೆ. ಬನ್ನಿ ಗಾಯ್ಸ್ ಹೋಗೋಣ. ಲೇಟ್ ಆಗೈತೆ ಗಾಯ್ಸ್. 12 ಆಗ್ತಾ ಬರ್ತಾ ಇದೆ ಗೈಸ್. ಕ್ಲಾಕ್ ಟವರ್ ನೋಡಿ ಗಾಯ್ಸ್, ಕ್ರೇಜಿ ಅಲ್ಲ ಗೈಸ್. ನೋಡಿ ಇದೇ ಕೋಲಾರ ಕ್ಲಾಕ್ ಟವರು ನೋಡಿ. ಇದೇ ಸರ್ಕಲ್ ಗೈಸ್. ಈ ಸರ್ಕಲಲ್ಲೇ ಅಲ್ಲಿ ಹೋಗ್ತಾ ಇದ್ದಾವಲ್ಲ. ಸೊ ಹಂಗೆ ಹೋದರೆ ಬಂಗಾರಪೇಟೆ. ಸೊ ಹಿಂಗೆ ಸ್ಟ್ರೈಟ್ ಹೋಗ್ಬೋದು ಬಂಗಾರಪೇಟೆಗೆ. ಇವ್ರು ಯಾವ ಕಡೆ ಹೋಗ್ತಾರೋ ಐಡಿಯಾ ಇಲ್ಲ ನನಗೆ. ಸೊ ಇದೆ ಕ್ಲಾಕ್ ಟವರು. ಸೊ ನಮ್ಮ ಇಂಡಿಯಾ ಫ್ಲ್ಯಾಗ್ ಇದೆ. ಕೋಲಾರ ಕ್ಲಾಕ್ ಟವರ್ ಬಿಟ್ಟು ಹೋಗ್ತೈತೆ ಗೈಸ್. ಕೋಲಾರಲ್ಲಿ ಏನು ಫೇಮಸ್ಸು ಅಂತ ಕೇಳಿದ್ರೆ ಗೈಸ್, ನನಗೆ ಎಕ್ಸ್ಪೆಷಲಿ ಕೋಲಾರಲ್ಲಿ ಒಪ್ಪಿನ ಇಷ್ಟ ಗೈಸ್. ಒಪ್ಪಿನ ಮಾತ್ರ ಕ್ರೇಜ್ ಇರುತ್ತೆ ಗೈಸ್, ಸಕ್ಕತ್ತಾಗಿರುತ್ತೆ ಮಪ್ಪಿನ. ಸೊ ನನಗೆ ಮಪ್ಪಿನ ಇಷ್ಟ ಕೋಲಾರಲ್ಲಿ. ಸೊ ನಿಮಗೇನು ಇಷ್ಟ ಕಮೆಂಟ್ ಮಾಡಿ. ಕೋಲಾರಲ್ಲಿ ಯಾರಾದರೂ ಇದ್ದರೆ ಸೊ ನಿಮ್ಗೇನು ಇಷ್ಟನೋ ಕಮೆಂಟ್ ಮಾಡಿ. ಕೋಲಾರಲ್ಲಿ ಏನು ಸ್ಪೆಷಲ್ಲು, ಏನು ಫೇಮಸ್ ಅನ್ನೋದು ಕಮೆಂಟ್ ಮಾಡಿ. ಬಸ್ಸಲ್ಲಿ ಯಾರೂ ಇಲ್ಲ ಗಾಯ್ಸ್. ಇರೋರೆಲ್ಲ ಫುಲ್ ನಿದ್ದೆ ಹೋಗ್ತವ್ರೆ. ಫುಲ್ ನಿದ್ದೆ. ಕಂಡಕ್ಟ್ರ್ ಒಬ್ಬನು, ಡ್ರೈವರ್ ಒಬ್ಬರು ಮೇಲ್ಕೊಂಡವ್ರು ಅಷ್ಟೇ. ಸೊ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ ಗೈಸ್. ಬಸ್ಸಲ್ಲಿ ಅರ್ಧಕ್ಕಾಗೋ ಜನ ನೋಡ್ಕೊಂಡು ಎಲ್ಲ ಆಲ್ಮೋಸ್ಟ್ ಬಂಗಾರಪೇಟೆಯಲ್ಲಿ ಇರೋರು ಗೈಸ್. ಬಂಗಾರಪೇಟೆ ಬಿಟ್ಟರೆ ಇಲ್ಲಿ KGF ಅಲ್ಲಿ ಇರೋರು ಜಾಸ್ತಿ ಜನ. ಖಾಲಿ ಇದೆ ಗೈಸ್. ನಿನ್ನೆ ಎಲ್ಲ ಮೊನ್ನೆ ಬಂದಿದ್ದಲ್ಲ ಗೈಸ್, ಆದರೆ ಹಿಂದಿನ ಬ್ಲಾಗಲ್ಲಿ ಅವತ್ತು ಮಾತ್ರ ಭಯಂಕರ ರಶ್ ಇತ್ತು. ಎಷ್ಟು ರಶ್ ಇತ್ತು ಅಂತೇಳಿ ಗೈಸ್, ನನಗೆ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ಗೈಸ್ ಸೀರಿಯಸ್ ಆಗಿ. ಅದರಲ್ಲಿ ಬೇರೆ ಲೈಟ್ ಬೇರೆ ಆಫ್ ಮಾಡಿಬಿಟ್ಟಿದ್ದೆ. ಲೈಟ್ ಆಫ್ ಮಾಡಿಲ್ಲ, ಏನೂ ಇಲ್ಲ. ಲೈಟ್ ಬೇರೆ ಆಫ್ ಮಾಡಿಬಿಟ್ಟಿದ್ದ ಆ ಬಸ್ಸಲ್ಲಿ. ನೋಡಿ ಗೈಸ್, ಹಂಗೆ ತಿರುಗಿ ಮತ್ತೆ ಕ್ಲಾಕ್ ಟವರ್ ಇಲ್ಲಿಲ್ಲ ಗೈಸ್. ಅದು ಸುತ್ತಾಕೊಂಡು ಅದೇ ಸರಿ ಟರ್ನ್ ನೋಡಿ ಅಲ್ಲ, ಅಲ್ಲೊಂದು ಸ್ಟಾಪ್ ಇರುತ್ತಲ್ಲ, ಅಲ್ಲೊಂದು ಸ್ಟಾಪಲ್ಲಿ ನಿಲ್ಲಿಸ್ಬಿಟ್ಟು ಮತ್ತೆ ಸುತ್ತಾಕೊಂಡು ಗೊತ್ತಿಲ್ಲ ಹೀಗೆ ಹೋಗ್ಬೇಕು ಗೈಸ್. ಏನು ಗೈಸ್ ಇದೇನು ಒಂದು 23-24 ಕಿಲೋಮೀಟರ್ಸ್ ಅಷ್ಟೇ. ಬೇಗನೆ ಬಟ್ ಟೈಮ್ ಆಗೋಯ್ತು ಜಾಸ್ತಿ, ತುಂಬ ಟೈಮ್ ಆಯಿತು. ಈ ಸ್ಕೂಲ್ ಯಾವ್ದು ಗೊತ್ತಾ ಗೈಸ್? ನನ್ನ ಮಚ್ಚ ಓದೋ ಸ್ಕೂಲ್ ಗೈಸ್ ಇದು. ನಮ್ಮ ಅಕ್ಕ ಮಗ ಓದೋ ಸ್ಕೂಲು. ಅವನಲ್ಲೇ ವ್ಲಾಗ್ ನೋಡ್ತಾನೆ. ಅವನದೇ ಸ್ಕೂಲಲ್ಲಿ, ಅವನದೇ ಸ್ಕೂಲಲ್ಲ ಗೈಸ್, ಅವ್ನು ಓದೋ ಸ್ಕೂಲ್. ತುಂಬ ಅಂದರೆ ತುಂಬ ಸರಿ ಬಂದಿದ್ವಿ ಗೈಸ್ ಕೋಲಾರ್ಗೆ. ನಾನು ಓದಿದ್ದು ಬಂದ್ಬಿಟ್ಟು ಬಂಗಾರಪೇಟೆಯಲ್ಲಿ ಗೈಸ್, SDC ಕಾಲೇಜಲ್ಲಿ. ವೀಕ್ಲಿ ಒನ್ಸು 2 ವೀಕ್ಸ್ ಒಂದ್ಸರಿ ಆದರೂ ಬರ್ತಾಯಿದ್ವಿ ನಾವು ಫ್ರೆಂಡ್ಸ್ ಎಲ್ಲ ಬೈಕಲ್ಲಿ ಬಂದು ಇಲ್ಲಿ ಮಟ್ಕಾಚಾಯಿ, ಇಲ್ಲಿ ಟೋಲ್ ಗೇಟ್ ಹತ್ರ ಮಟ್ಕಾಚಾಯಿ ಬರುತ್ತೆ, ಸಕ್ಕದಾಗಿರೋದು. ಮಟ್ಕಾಚಾಯಿ ಬರ್ತಾಯಿದ್ವಿ, ಎಂಪೈರ್ ಹೋಟೆಲ್ ಹೋಗ್ತಾಯಿದ್ವಿ. ತುಂಬ 2 ವೀಕ್ಸ್ ಒಂದ್ಸರಿ ಆದರೂ ಕೋಲಾರಿಗೆ ಬಂದು ಫೋಟೋಶೂಟ್ ಮಾಡಿಕೊಂಡು ಹೈವೇ ಮೇಲೆ ಕಾಲೇಜ್ ಡೇಸ್ ಎಲ್ಲ ಮಸ್ತ್ ಡೇಸ್ ಚೆನ್ನಾಗಿತ್ತು. ಕೋಲಾರಿಗೆಲ್ಲ ಇವಾಗ ಬಂದು ಬಸ್ಸಲ್ಲೆಲ್ಲ ಹೋಗಿದ್ದೆ, ಆವಾಗ ನೆನಪಾಗುತ್ತೆ. ಅವಾಗೆಲ್ಲ ಫ್ರೆಂಡ್ಸ್ ಜೊತೆದಲ್ಲಿ ಬೈಕಲ್ಲಿ ಬರ್ತಾಯಿದ್ವಿ, ಇವಾಗ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ವಿ. ಜಾಸ್ತಿ ಅಂದರೆ ಮಟ್ಕಾಚಾಯಿ ಕುಡಿಯೋಕ್ಕೆ ಮತ್ತು ಎಂಪೈರ್ ಹೋಟ್ಲಿಗೆ ಜಾಸ್ತಿ ಹೋಗ್ತಾಯಿದ್ವಿ. ಮತ್ತು ಟರ್ನಿನ್ ಹೌಸು, ಗೋಲ್ಡ್ ಮೈನು, ತುಂಬ ಗೈಸ್ ತುಂಬ ಎಂಜಾಯ್ ಮಾಡಿದ್ವಿ. ಗೇಟ್ ಬಿಟ್ಟು ಹೋಗ್ತಾವನೆ ಗೈಸ್, ಗೇಟ್ ಬಿಟ್ಟು ಹೋಗ್ತಾ ಐತೆ ಬಸ್ಸು. ನೋಡಿ ಗೈಸ್ ಟೆಂಪಲ್, ಇದೊಂದು ಚಿಕ್ಕ ಟೆಂಪಲ್ ಗೈಸ್. ಇಲ್ಲೊಂದು ಕಾಲೇಜ್ ಐತೆ, ಇದು RV ಕಾಲೇಜು. ಇಲ್ಲೂ ಬರ್ತಾಯಿದ್ರಿ ಗೈಸ್ ನಾವು. ಇಲ್ಲೂ ಫ್ರೆಂಡ್ಸ್ ಇರೋರು RV ಕಾಲೇಜಲ್ಲಿ. RV ಕಾಲೇಜ್ ಬಂದು ಫ್ರೆಂಡ್ಸ್ನೆಲ್ಲ ಮಾತಾಡಿಸ್ಕೊಂಡು
ಗೈಸ್ ನೈಟ್ ಟೈಮ್ ಅಲ್ಲ ಗೈಸ್, ನೈಟ್ ಟೈಮಲ್ಲಿ ನಿಮ್ಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಈ ಲೊಕೇಶನ್ಸು ಎಲ್ಲ. ಡೇ ಟೈಮಲ್ಲಿ ಒಂದ್ಸರಿ ಟ್ರಾವೆಲ್ ಮಾಡ್ತೀನಿ ಗೈಸ್, ಬಂಗಾರಪೇಟೆಯಿಂದ ಕೋಲಾರು ಹೊಸಕೋಟೆ ಹಂಗೆ. ಸೀರಿಯಸ್ ಆಗಿ ಹೇಳ್ತೀನಿ ಗೈಸ್, ಬಂಗಾರಪೇಟೆ ಟು ಕೋಲಾರ ಬರೋ ದಾರಿಯಲ್ಲಿ ಲೊಕೇಶನ್ಸ್ ಮಾತ್ರ ಮಸ್ತಾಗಿರುತ್ತೆ ಗೈಸ್. ಆ್ಯಕ್ಚುಲಿ ಎಷ್ಟು ಜನ ಫೀಲ್ ಮಾಡಿದಾರೋ ನನಗೆ ಗೊತ್ತಿಲ್ಲ, ಸಕ್ಕತ್ತಾಗಿರುತ್ತೆ ಲೊಕೇಶನ್ಸು. ತೆಂಗಿನ ಮರಗಳು, ತುಂಬ ಟ್ರೀಸ್ ಇರುತ್ತೆ, ಅಷ್ಟು ಜಾಸ್ತಿ ಡಸ್ಟ್ ಅನ್ನೋದಿರಲ್ಲ, ತುಂಬ ಟ್ರೀಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಗೈಸ್. ಆ್ಯಕ್ಚುಲಿ ನನಗೆ ಇಷ್ಟ. ಸೊ ಡೇ ಟೈಮಲ್ಲಿ ಒಂದ್ಸರಿ ನಾನು ಬ್ಲಾಗ್ ಮಾಡ್ತೀನಿ. ಬಸ್ ಎದ್ದು ಕೂತ್ಕೊಂಡು ಗೈಸ್, ಓಕೆ ಇದ್ದೇ ಕೂತ್ಕೊಂಡಿದ್ದೀನಿ ನೋಡ್ಕೊಂಡೆ. ಡೇ ಟೈಮಲ್ಲಿ ಒಂದ್ಸರಿ ನಾನು ಬ್ಲಾಗ್ ಮಾಡ್ತೀನಿ, ಬಂಗಾರಪೇಟು ಕೋಲಾರ ಟು ಹೊಸಕೋಟೆ. ಸೊ ನಮ್ಮ ಬಂಗಾರಪೇಟೆಯಿಂದ ನಮ್ಮ ಕೋಲಾರ ನೋಡಿ ಗಾಯ್ಸ್, ಇದಾದ್ಮೇಲೆ ತೋರಿಸ್ತೀನಿ ಗೈಸ್. ಫೈನಲಿ ಇವಾಗ ಬಂದಿದೆ ಗೈಸ್ ಬಂಗಾರಪೇಟೆ ಒಳಗಡೆ ಬಸ್ಸು. ಇವಾಗ ಬಂಗಾರಪೇಟೆ ಒಳಗಡೆ ಬಂದು ಗೇಟ್ ಪಾಸ್ ಆಗಿ ಹೋಗ್ತಾ ಇದೆ. ಇದೆ ಗೈಸ್ ಒಳಗಡೆ, ಬಂಗಾರಪೇಟೆ ಒಳಗಡೆ ಹೋಗ್ತಾ ಇದೆ. ಫೈನಲಿ ಬಂದು ಗೈಸ್ ನಾನು ಓದಿದ್ದು ಕಾಲೇಜ್ ತೋರಿಸ್ತೀನಿ ಗೈಸ್. ಇಲ್ಲಿ ಹೊರಗಡೆ ಹೋಗ್ಬೇಕು, ಇಲ್ಲಿ ಹೊರಗಡೆ ಹೋಗ್ಬೇಕು. ಅದೇ ನಮ್ಮ ಕಾಲೇಜ್ ಅಂತ ಅನ್ಸಿದ್ದೀನಿ ಗೈಸ್ ಹೊರಗಡೆ. ಅದೇ ಗೈಸ್ ನಮ್ಮ ಕಾಲೇಜು, ಇಲ್ಲಿಂದನೂ ಕಾಣಿಸುತ್ತೆ ಗೈಸ್. ಫೈನಲಿ ನಾನು ಬಸ್ ಇಳಿದ್ಬಿಟ್ಟು ಸೊ ಗಾಡಿ ಎತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಗೈಸ್. ಶೆಡ್ಡಲ್ಲಿ ಗಾಡಿ ಎತ್ಕೊಳಕ್ಕೆ ಬಂದೆ. 12:10 ಆಗಿದೆ ಗೈಸ್ ಕರೆಕ್ಟಾಗಿ. ಗಾಡಿ ಎತ್ಕೊಂಡು ಹೋಗ್ಬೇಕು, ಬನ್ನಿ ಹೋಗೋಣ. ಮಾರ್ನಿಂಗ್ ಗಾಯ್ಸ್. ಸೀರಿಯಸ್ ಆಗಿ ನೆನ್ನೆ ಅಲ್ಲಿ ಶೆಡ್ಡಲ್ಲಿ ಬೈಕ್ ಎತ್ಕೊಂಡು ಬಸ್ ಇಳಿದ್ಬಿಟ್ಟು ನಾನು ಸೀದಾ ಮನೆಗೆ ಬಂದು ಮಲ್ಕೊಂಡ್ಬಿಟ್ಟೆ ಗೈಸ್. ಹೆವಿ ನಿದ್ದೆ ಬರ್ತಾಯಿತ್ತು ಗೈಸ್, ಅದಕ್ಕೆ ರಾತ್ರಿ ಅಲ್ಲಿ ಸ್ಟಾಪ್ ಮಾಡಬೇಕಾಯ್ತು, ಮತ್ತೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ವಿ. ಸೊ ಹೆಂಗಿತ್ತು ಗೈಸ್ ಬಸ್ ಟ್ರಾವೆಲ್ಲು? ಸ್ಟೀಲ್ ಫ್ಯಾಕ್ಟ್ರಿ ಟು ಬಂಗಾರಪೇಟೆ ₹100 ತಗೊಂಡ್ರು ಗೈಸ್ ಟಿಕೆಟು. ಆರಾಮಾಗೆ ಬರ್ಬೋದು ಗೈಸ್, ಬಟ್ ಟ್ರೈನ್ಗಳೇನಾದರೂ ಕ್ಯಾನ್ಸಲ್ ಆಗಿರುತ್ತಲ್ಲ ಗೈಸ್, ಆ ಟೈಮಲ್ಲಿ ಕಷ್ಟ, ರಶ್ ಇರುತ್ತೆ ಜಾಸ್ತಿ. ಬೇರೆ ಟೈಮಲ್ಲಿ ಸ್ವಲ್ಪ ಖಾಲಿ ಇರ್ಬೋದು. ಸೊ ನೀವೇನಾದರೂ ಬಸ್ಸಲ್ಲಿ ಟ್ರಾವೆಲ್ ಮಾಡೋಂಗಿದ್ರೆ ಈ ವ್ಲಾಗ್ ನೋಡಿ. ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅನ್ನೋವರೆಗೂ ಬಾಯ್ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನು ಯಾವಾಗೆ ವ್ಲಾಗ್ ಪೋಸ್ಟ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಸರಿ ಗೈಸ್, ಮತ್ತೆ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಗೈಸ್, ಟೇಕ್ ಕೇರ್.